ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಬಸ್ಗಳು ವಿದ್ಯಾರ್ಥಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿವೆ. ಖಾಸಗಿ ಬಸ್ಗಳು ವಿದ್ಯಾರ್ಥಿಗಳನ್ನ ಬಸ್ನ ಟಾಪ್ ಮೇಲೆ ಹತ್ತಿಸಿ ಪ್ರಯಾಣಿಸ್ತಿವೆ. ಸ್ವಲ್ಪ ಯಾಮಾರಿದ್ರು ನೂರಾರು ವಿದ್ಯಾರ್ಥಿಗಳು ಜೀವಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಿದ್ರು ಖಾಸಗಿ ಬಸ್ಗಳು ರೂಲ್ಸ್ ಬ್ರೇಕ್ ಮಾಡಿ ಸರ್ವಿಸ್ ನೀಡ್ತಿವೆ. ವಿದ್ಯಾರ್ಥಿಗಳನ್ನ ಕುರಿಗಳು ತುಂಬಿದ ರೀತಿ ಬಸ್ ಸಿಬ್ಬಂದಿಗಳು ತುಂಬುತ್ತಿದ್ರು. RTO ಆಫೀಸರ್ಗಳು ಮಾತ್ರ ಕಣ್ಮುಚ್ಚೆ ಕೂತಿದ್ದಾರೆ. सामने देंगे ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಯುವಕ ಚಂದ್ರಶೇಖರ್ ಮೂಕ ಪ್ರಾಣಿಯ ಜೀವ ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ. JCB ಯಂತ್ರಕ್ಕೆ ಸಿಲುಕಿ ತನ್ನ ರಕ್ಷಾ ಕವಚವನ್ನೇ ಮುರಿದುಕೊಂಡಿದ್ದ ಆಮೆಯನ್ನ ಸೀಲ್ ಹಾಕಿ ಬದುಕಿಸಿದ್ದಾರೆ. 7 ದಿನಗಳ ಹಿಂದೆ ಮಲ್ಲೂಪುರದ ರೈತನ ಜಮೀನು ಕಾಮಗಾರಿ ನಡೀತಾ ಇದ್ದಾಗ ಆಮೆ JCB ಹಲ್ಲುಗಳಿಗೆ ಸಿಲುಕಿ ಚಿಪ್ಪು ಛಿದ್ರಗೊಂಡಿತ್ತು. ವೈದ್ಯರು ಬದುಕೋದೇ ಕಷ್ಟ ಅಂತ ಹೇಳಿದರು. ಆದರೂ ಪ್ರಯತ್ನ ಬಿಡದ ಚಂದ್ರಶೇಖರ್ ಡ್ರಿಲ್ಲಿಂಗ್ ಮಷಿನ್ ಬಳಸಿ ಚಿಪ್ಪಿಗೆ ಹೋಲ್ ಮಾಡಿ ಸ್ಟೀಲ್ ತಂತಿಗಳನ್ನು ಹಾಕಿ ಮೆಸ್ ಕಟ್ಟಿದ್ದಾರೆ. ಬಳಿಕ ಸೀಲ್ ಬಳಸಿ ಹೊಡೆದ ಆಮೆಯ ಕವಚವನ್ನು ಮರುಜೋಡಣೆ ಮಾಡಿದ್ದಾರೆ. 5 ದಿನಗಳ ಕಾಲ ಆಮೆಯ ಆರೋಗ್ಯ ಗಮನಿಸಿ ಚೇತರಿಸಿಕೊಂಡ ಬಳಿಕ ಕಪಿಲಾ ನದಿಗೆ ಮರಳಿ ಬಿಟ್ಟಿದ್ದಾರೆ. ಮೂಕಪ್ರಾಣಿಯ ರಕ್ಷಣೆಗೆ ತೋರಿದ ಕಾಳಜಿಗೆ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ. ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಮರುಪರೀಕ್ಷೆಯನ್ನು ಅತ್ಯಂತ ಪಾರದರ್ಶಕ ಹಾಗೂ ಸುರಕ್ಷಿತವಾಗಿ ನಡೆಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ದೇಶಾದ್ಯಂತ ಜನಪ್ರಿಯ ಮೆಸೇಜಿಂಗ್ ಆಪ್ ಆದ ಟೆಲಿಗ್ರಾಮ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ನೀಡಿರುವ ಅಧಿಕೃತ ನಿರ್ದೇಶನದ ಪ್ರಕಾರ ಭಾರತದಲ್ಲಿ ಜೂನ್ 22, 2026ರವರೆಗೆ ಟೆಲಿಗ್ರಾಮ್ ತಾತ್ಕಾಲಿಕವಾಗಿ ಲಭ್ಯ ಇರುವುದಿಲ್ಲ. ದೇಶಾದ್ಯಂತ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಶೇಕಡ 28ರಷ್ಟು ಕಡಿಮೆಯಾಗಿದೆ. ವಾತಾವರಣದಲ್ಲಿ ಅಸಾಮಾನ್ಯ ಗಾಳಿಯ ಸೆಳೆತದಿಂದ ಮೋಡಗಳ ಮುನ್ನಡೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಆದರೆ ಜೂನ್ 20ರ ನಂತರ ಮುಂಗಾರು ತನ್ನ ಪೂರ್ಣ ವೇಗವನ್ನು ಪಡೆದುಕೊಳ್ಳಲಿದ್ದು ರಾಜ್ಯದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇರಾನ್ ಅಮೆರಿಕ ನಡುವಿನ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ ಉಲ್ಟಾ ಹೊಡೆದಿದೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದವನ್ನು ಇಸ್ರೇಲ್ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇಸ್ರೇಲ್ ಕ್ಯಾರೆ ಅಂತ ಇಲ್ಲ. ಡೊನಾಲ್ಡ್ ಟ್ರಂಪ್ ಒಪ್ಪಂದ ನಾವು ಪಾಲಿಸಬೇಕು ಎಂದೇನಿಲ್ಲ ಅಂತ ಇಸ್ರೇಲ್ ಅಧ್ಯಕ್ಷ ಸ್ಪಷ್ಟಪಡಿಸಿದ್ದಾರೆ. ಕದನ ವಿರಾಮ ಘೋಷಣೆಯಾದ ಬಳಿಕವೂ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿದೆ. ಕಿಯಾಮ್ ಕರ್ಟಿಬ್ಟಿಟ್ ಪ್ರದೇಶಗಳ ಮೇಲೆ ಇಸ್ರೇಲ್ ಡ್ರೋನ್ ದಾಳಿ ನಡೆಸಿದ್ದು ಲೆಬನಾನ್ನಲ್ಲಿ ಶಸ್ತ್ರಸಜ್ಜಿತ ವಾಹನವನ್ನು ಇಸ್ರೇಲ್ ಸ್ಫೋಟಿಸಿದೆ. ಆಕ್ರಮಿತ ಲೆಬನಾನ್ ಅನ್ನ ಬಿಡಲ್ಲ ಅಂತ ಇಸ್ರೇಲ್ ಅಧ್ಯಕ್ಷ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಟ್ರಂಪ್ನ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ ತಣ್ಣೀರೆರಚಿದೆ. ಅಮೆರಿಕ ಇರಾನ್ ಶಾಂತಿ ಮಾತುಕತೆ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿದೆ. ಒಂದೇ ದಿನದಲ್ಲಿ ಕಚ್ಚಾ ತೈಲ ಬೆಲೆ ಶೇಕಡ 4.89ರಷ್ಟು ಕುಸಿತ ಕಂಡಿದೆ. ಸದ್ಯ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ದರ $80.73 ಅಮೆರಿಕನ್ ಡಾಲರ್ಗೆ ಇಳಿದಿದೆ. ಹರ್ಮುಜ್ ಜಲಸಂಧಿ ಮುಕ್ತವಾಗಿರುವ ಹಿನ್ನೆಲೆಯಲ್ಲಿ ಪೆಟ್ರೋಲ್, ಡೀಸೆಲ್, ಅನಿಲ ಸಾಗಣೆಗೆ ನಿರ್ಬಂಧ ತೆರವಾಗಿದೆ. ಸಾಗಣೆ ಸುಲಭವಾಗಿರುವುದರಿಂದ ದರ ಇಳಿಕೆಯ ನಿರೀಕ್ಷೆ ಹೆಚ್ಚಿದೆ. ಕಳೆದ 15 ದಿನಗಳ ಅಂತರದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ದರವನ್ನು ₹10 ಏರಿಕೆ ಮಾಡಿತ್ತು. ಪಂಚರಾಜ್ಯ ಚುನಾವಣೆ ಮುಗಿದ ಬೆನ್ನಲ್ಲೇ ಈ ದರ ಏರಿಕೆಯಾಗಿತ್ತು. ಇದೀಗ ಕಚ್ಚಾ ತೈಲ ಬೆಲೆ ಇಳಿದಿರುವ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಇಳಿಯುತ್ತಾ ಕೇಂದ್ರ ಸರ್ಕಾರ ದರ ಕಡಿತ ಮಾಡುತ್ತಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಯುರೋಪ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿಯವರು ಸ್ಲೋವಾಕಿಯಾಗೆ ಭೇಟಿ ನೀಡಿದ್ದು ಇದು 12 ವರ್ಷಗಳ ಅಧಿಕಾರಾವಧಿಯಲ್ಲಿ 100ನೇ ವಿದೇಶ ಪ್ರವಾಸ ಎಂಬ ದಾಖಲೆ ಬರೆದಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ಮೋದಿ 78 ದೇಶಗಳಿಗೆ ಒಟ್ಟು 100 ಬಾರಿ ಪ್ರವಾಸ ಕೈಗೊಂಡಿದ್ದಾರೆ. ಮೊದಲ ಅವಧಿಯಲ್ಲಿ 49, ಎರಡನೇ ಅವಧಿಯಲ್ಲಿ 27 ಹಾಗೂ ಮೂರನೇ ಅವಧಿಯಲ್ಲಿ 24 ಬಾರಿ ಪ್ರವಾಸ ಕೈಗೊಂಡಿದ್ದಾರೆ. ಸ್ಲೋವಾಕಿಯಾ ಪ್ರವಾಸದ ವೇಳೆ ಮೋದಿ ಅಲ್ಲಿನ ಪ್ರಧಾನಿ ರಾಬರ್ಟ್ ಫಿಕೋ ಜೊತೆ ಮಾತುಕತೆ ನಡೆಸಿ ಭಾರತ ಸ್ಲೋವಾಕಿಯಾದ ಸಂಬಂಧವನ್ನು
ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಎತ್ತರಿಸಲು ಒಪ್ಪಿದ್ದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ರಕ್ಷಣಾ ಸಹಕಾರವನ್ನು ಹೆಚ್ಚಿಸುವ ಪ್ರತಿಜ್ಞೆ ಮಾಡಿದ್ದಾರೆ. ಬಳಿಕ ಮೋದಿಗೆ ಸ್ಲೋವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಲಾಯಿತು. ಇದು ಅವರಿಗೆ ಸಂದ 33ನೇ ಜಾಗತಿಕ ಗೌರವ. ಅಮೆರಿಕ ಇರಾನ್ ನಡುವಿನ ಯುದ್ಧ ಸಂಧಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ತಣಿಸಲು ಇದು ಸಹಕಾರಿಯಾಗಲಿದೆ. ಕೊಲ್ಲಿ ಸಂಘರ್ಷದಿಂದ ಜಾಗತಿಕ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿತ್ತು. ಕಡಲ ಮಾರ್ಗದ ವ್ಯಾಪಾರ ಮತ್ತು ಇಂಧನ ಪೂರೈಕೆಯಲ್ಲಿ ಏರುಪೇರಾಗಿತ್ತು. ಈಗ ಹರ್ಮುಜ್ ತೆರೆದಿರೋದ್ರಿಂದ ಇಂಧನ ಮಾರುಕಟ್ಟೆ ನಿರಾಳವಾಗಲಿದೆ. ಈ ಶಾಂತಿ ಒಪ್ಪಂದ ವಿಶ್ವದ ಹಿತದೃಷ್ಟಿಯಿಂದ ಅಗತ್ಯವಾಗಿದೆ. ಇದು ಮುಂದೆ ಶಾಶ್ವತ ಶಾಂತಿ ಒಪ್ಪಂದಕ್ಕೆ ಬುನಾದಿ ಆಗಲಿದೆ ಎನ್ನುವ ಆಶಯ ವ್ಯಕ್ತಪಡಿಸಿದ್ದಾರೆ.